ನಂಜನಗೂಡು ತಾಲೂಕು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ದ್ವಿತೀಯ ದರ್ಜೆ ಸಹಾಯಕ ಕಿರಣ್ ಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಿಂಧುವಳ್ಳಿ ಗ್ರಾಮದ ವೆಂಕಟೇಶ್ ಎಂಬುವರು ಮನವಿ ಮಾಡಿದ್ರು. ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಪತ್ರ ಬರೆದಿದ್ರ. ವೆಂಕಟೇಶ್ ಅವರ ಪತ್ರಕ್ಕೆ ಸ್ಪಂದಿಸಿರುವ ಜಿಲ್ಲಾಧಿಕಾರಿಗಳು ವರದಿ ನೀಡುವಂತೆ ಉಪವಿಭಾಗಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಉಪವಿಭಾಗಾಧಿಕಾರಿಗಳು ತಹಸೀಲ್ದಾರ್ಗೆ ಪತ್ರ ಬರೆದು ತಿಂಗಳುಗಳು ಕಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ವೆಂಕಟೇಶ್ ಆರೋಪಿಸಿದ್ದಾರೆ. ಸಿಂಧುವಳ್ಳಿ ನಂಜನಗೂಡು ಇಲ್ಲಿ ತಾಲೂಕು ಕಚೇರಿಯಲ್ಲಿ ಕಿರಣ್ ಕುಮಾರ್ ಅಂತ ಅವನು ಸ್ವಲ್ಪ ಅಸಭ್ಯವಾಗಿ ವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾನೆ. ನಾವು ಆರ್ ಟಿ ಐ ಕಾರ್ಯಕರ್ತರಾಗಿ ಆರ್ ಟಿ ಐ ವಿಚಾರವಾಗಿ ಕೇಳಿದ್ವಿ. ಅವನು ಅಸಭ್ಯವಾಗಿ ವರ್ತನೆ ಮಾಡಿ ಅಥವಾ ಏನೋ ಗುಂಡವರ್ತನೆ ಮಾಡಿ ನಮಗೆ ಮುಂದುವರೆಸ್ತಾರೆ. ನಾವೇನು ಮಾಡ್ತೀವಿ, ಅಪೀಲ್ ಆಗಿ ಎ ಸಿ ಅವ್ರಿಗೆ ಇದು ಮಾಡಿದ್ವಿ. ಅವನ ಮೇಲೆ ಡಿ ಸಿ ಅವರಿಗೆ ದೂರು ಕೊಡ್ತೀವಿ, ಕ್ರಮ ತಗೊಳ್ಳಿ ಅಂದ್ಬಿಟ್ಟು ಎ ಸಿ ಅವ್ರಿಗೆ ಕಳಿಸಿದ್ರು. ಎ ಸಿ ಅವರು ತಹಸೀಲ್ ಅವರಿಗೆ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ಕಳಿಸಿದ್ದಾರೆ. 2 ತಿಂಗಳಾಗಿದೆ, ಇದುವರೆಗೂ ಸಹ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅಂದರೆ ಆ ಲೆಕ್ಕ ನೋಡಿದ್ರೆ ಅವ್ರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡು ಅವ್ರನ್ನ ಉಳಿಸ್ಕೊಂಡವ್ರೆ. ಏನು ದೌರ್ಜನ್ಯ ಮಾಡೋಕ್ಕೆ ಇದು ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ. ಅವನು 10ರಿಂದ 15 ವರ್ಷ ಅವನು ಇಲ್ಲೇ ಇದ್ದಾನೆ. ಅಂದರೆ ಎಷ್ಟೊಂದು ಅವರನ್ನು ಇದು ಮಾಡ್ಕೊಂಡಿದ್ದಾರೆ, ಉಳಿಸ್ಕೊಂಡಿರೋ ಕಾರಣ ಅಂತ ಗೊತ್ತಿಲ್ಲ. ಸರ್ಕಾರ ನಿಯಮಾವಳಿ ಪ್ರಕಾರ 3ರಿಂದ 4 ವರ್ಷ ಇರ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳು ರೂಲ್ಸ್ ಇರೋದು. ಆದರೆ ಇಷ್ಟೊಂದು ಇದು ಮಾಡಿದ್ದಾರೆ ಅಂದರೆ ಎಷ್ಟೊಂದು ಭ್ರಷ್ಟಾಚಾರ ಮಾಡ್ತಾ ಇರ್ಬೋದು, ಎಷ್ಟೊಂದು ಸಹಕಾರ ಕೊಡ್ತಿರ್ಬೋದು, ಇರ್ತಕ್ಕಂಥ ಅಧಿಕಾರಿಗಳಿಗೆಲ್ಲ ಎಷ್ಟೊಂದು ದೌರ್ಜನ್ಯ ಮಾಡ್ತಿರ್ಬೋದು, ಎಷ್ಟೊಂದು ಎದುರಿಸಿ ಇಟ್ಕೊಂಡಿರ್ಬೋದು ಅನ್ನೋದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇ ಹುದ್ದೆಯಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಅವಧಿ ಕೆಲಸ ಮಾಡುತ್ತಿದ್ದು ಅಂತಹವರ ವಿರುದ್ಧ ದೂರುಗಳು ಬಂದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸುತ್ತೋಲೆ ಹೊರಡಿಸಿದ್ದಾರೆ. ಆದರೆ ಕಿರಣ್ ಕುಮಾರ್ ಇದೇ ಸ್ಥಳದಲ್ಲಿ 10 ವರ್ಷಕ್ಕೂ ಹೆಚ್ಚು ಅವಧಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ವಿರುದ್ಧ ದೂರು ನೀಡಿದ್ರು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಪತ್ರಕ್ಕೂ ಕ್ಯಾರೆ ಎನ್ನದ ತಹಸೀಲ್ದಾರ್ ನಡೆ ಮೇಲೆ ಅನುಮಾನ ಮೂಡುತ್ತಿದೆ. ಒಬ್ಬ ದ್ವಿತೀಯ ಸಹಾಯಕರು ಇಷ್ಟೊಂದು ಪ್ರಭಾವ ಬೀರುತ್ತಾರೆಯೇ ಎಂಬ ಪ್ರಶ್ನೆ ಕಾಡುತ್ತಿದೆ ಎಂದು ದೂರುದಾರ ವೆಂಕಟೇಶ್ ಆರೋಪಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.